ಎಷ್ಟಕ್ಕೂ ಸಕ್ಕರೆ ಹಾಕಿ ಗೊತ್ತೊಂದು 1/4 kg ಮೇಲೆ ಸಕ್ಕರೆ ಹಾಕಿನಿ. ಅದಕ್ಕೆ ಬರೋದಕ್ಕೆ ಇಷ್ಟ ಇಲ್ಲ. ಅವ್ರು ಇವರು ಮುಂದೆ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ. ಇಷ್ಟ ಇಲ್ದಿರೋದೇ ಬೇರೆ, ಇಷ್ಟ ಇರೋದೇ ಬೇರೆ. ಇಷ್ಟು ಕಣ್ಣೀರು ಹಾಕೋದು ನೋಡಿದ್ರೆ ನಂಗೆ ತುಂಬ ಬೇಜಾರಾಯಿತು. ಲಿಂಕ್ ಥರ ಬೆಳೆದ್ಬಿಡ್ತಾರೆ. ಸುಖ ಅನ್ನೋದು ಕೂಡ, ಸುಖ, ಶಾಂತಿ, ನೆಮ್ಮದಿ ಇವೆಲ್ಲ ಒಳ್ಳೇದು ಅನ್ನೋದು ಕೂಡ ಲಿಂಕ್ ಥರನೇ ಬಂದ್ಬಿಡ್ತಾರೆ. ಐಸ್ ಕ್ರೀಮ್ ಹಾಕಿ ಐಸ್ ಕ್ರೀಮ್ ತಿನ್ನೋ ಕೊಡ್ತಾರೆ ಇವಾಗ. ಅದು ಟ್ರೆಂಡಿಂಗ್ ಮಾವಿನ ಹಣ್ಣಿಂದ ಐಸ್ ಕ್ರೀಮ್ ಇವಾಗ. ಖಂಡಿತ ಅವ್ರು ನೋಡ್ತಾರೆ ನನ್ನ ವೀಡಿಯೋ ಅಂತ ನಂಗೆ ಗೊತ್ತು. ಬಟ್ ನಾನು ಯಾವುದೋ ಒಂದು ಮುಖಾಂತರ ಕಂಡು ಹಿಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ. ನಾನು ಗುರುವಾರ ಇಂಟ್ರೊಡಕ್ಷನ್ ಕೊಡ್ತಾ ಇರೋದು. ಆದರೆ ಇಂಚೆ ಎಲ್ಲನೂ ನಾನು ಅಂದರೆ ಎಕ್ಸ್ಟ್ರಾ ಡೇ, ಅದರ್ ಡೇ ಎಲ್ಲನೂ ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಅದನ್ನು ಕೂಡ ಆ್ಯಡ್ ಆಗುತ್ತೆ ಈ ಒಂದು ವ್ಲಾಗಲ್ಲಿ. ಹಾಗಾಗಿ ಇಂಟ್ರೊಡಕ್ಷನ್ ಕೊಡೋಣ ಅಂತೇಳಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ನಾಳೆ ಶುಕ್ರವಾರ ಅಲ್ವಾ? ನಾಳೆ ಶುಕ್ರವಾರಕ್ಕೆ ನಾಳೆ ಸ್ವಲ್ಪ ಕೆಲಸ ಇದೆ. ಹಾಗಾಗ್ಬಿಟ್ಟು ಇವತ್ತೇ ದೇವರು ಅದೆಲ್ಲ ಪೂಜೆ ಪುನಸ್ಕಾರ ಅದೆಲ್ಲ ಮುಗಿಬೇಕು ಅಂತೇಳಿ ಬೆಳಗ್ಗೆ ಹೋಗಿ ಹೂವು ತೊಗೊಂಡು ಬಂದೆ. ಇವಾಗ ನಾನು ದೇವಸ್ಥಾನ ಐಟಮ್ಸ್ ಎಲ್ಲ ತೊಳಿಬೇಕು. ಸ್ವಲ್ಪ ಅಲ್ಲಿ ಹೊರಗಡೆ ಸ್ವಲ್ಪ ಡಿಸ್ಟರ್ಬ್ ಇದೆ. ದಯವಿಟ್ಟು ಏನು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಸ್ವಲ್ಪ ಮನೇದೇನೋ ಕೆಲಸ ಮಾಡಿಸ್ತಾ ಇದ್ದಾರೆ. ಕೆಳಗಡೆ ಮನೆಯವರು ಖಾಲಿ ಮಾಡಿದ್ದಾರೆ ಯಾರು. ಹಂಗಾಗ್ಬಿಟ್ಟು ಸ್ವಲ್ಪ ಮನೆಯದೇನೋ ರಿಪೇರಿ ಅದು ಮಾಡ್ತಾ ಇದ್ದಾರೆ. ಮನೆ ಪೇಂಟಿಂಗ್ ಅಂತೇಳಿ. ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಇದೆ, ಬೇಸರ ಮಾಡ್ಕೋಬೇಡಿ. ಮತ್ತು ಇವತ್ತು ನಾನು ಬ್ಲಾಗ್ ಆಗ್ತಾ ಇರೋದಕ್ಕಾಗಲ್ಲ. ಯಾಕಂದರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದರೆ ಬ್ಲಾಗ್ ಹಾಕಲೇಬೇಕು. ಹಾಗಾಗಿ ಇವತ್ತು ನಾನು ದೇವರ ಪೂಜೆ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಫಸ್ಟು ನಾನು ರೆಡಿ ಆಗ್ಬಿಟ್ಟಿದ್ದೀನಿ. ಈ ಥರ ವಿಭೂತಿ ಕಟ್ಟೆಲ್ಲ ಇಟ್ಕೊಂಡು, ಬಟ್ಟೆಲ್ಲ ಇಟ್ಕೊಂಡು, ಅರ್ಶಿನ ಇಟ್ಕೊಂಡು ಜುಮ್ಕಿ ಹಾಕೊಂಡ್ಬಿಟ್ಟಿದ್ದೀನಿ. ಇವತ್ತು ಯಾಕೋ ಜುಮ್ಕಿ ಹಾಕೋಬೇಕು ಅನ್ನಿಸ್ತು. ಯಾಕೆ ಅಂತಂದರೆ ಈ ಒಂದು ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡಿದ್ದೀನಲ್ವ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ವೀಕ್ ಆಫ್ಟರ್ ನೋಡಿ ಏನೋ ಒಂದು ನನ್ನ ಒಂದು ದೇಹದ ಮೇಲೆ ಏನೋ ಒಂದು ಚೇಂಜಸ್ ಆಗಲಿಕ್ಕಿದೆ. ಸುಮಾರು ಥರ ಇದೆ. ಅಂದರೆ ಏನಂತ ಕಮೆಂಟ್ ಮಾಡಿ, ಒಳ್ಳೆ ರೀತಿ ಕಮೆಂಟ್ ಮಾಡಿ. ಸುಮಾರು ಥರದ ಏನೇನೋ ಅನ್ಕೊಳ್ಬೋದು. ನಮಗೂ ಕೂಡ ಬ್ಯಾಡಾಗಿ ಏನು ಕಲ್ಪನೆ ಬರ್ತಲ್ಲ. ಬಟ್ ಸುಮಾರು ಥರ ಒಂದು ಏನೋ ಇದೆ. ಬಟ್ ಅದನ್ನು ನಾನು ಇನ್ನೊಂದು ವರ್ಡ್ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ಬೋದು ಇದೇನಾ ಅಂತೇಳಿ. ಅದಕ್ಕೆ ಈ ಥರ ಎಲ್ಲ ತೋರಿಸಿದ್ದೀನಿ. ನೋಡೋಣ ಯಾವ್ಯಾವ ಥರ ಏನೇನೋ ಚೇಂಜಸ್ ಮಾಡ್ತೀನಿ ಅಂತೇಳಿ ಗೊತ್ತಿಲ್ಲ. ನೋಡಿ, ಈ ಟ್ರೆಡಿಷನಲ್ ಡ್ರೆಸ್ಸಿಗೆ ಇದ್ರದ್ದೇ ಆದ ಒಂದು ವೇಲ್ ಇದೆ. ನಾನು ವೇಲ್ನ ಬೇಜಾರು ಮಾಡ್ಕೊಬೇಡಿ ಆಯಿತಾ? ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ನೋಡಿ, ಈ ಒಂದು ಡ್ರೆಸ್ನ ನಾನೇ ಹೊಲ್ಕೊಂಡಿದ್ದು. ನಿಮಗೆ ತೋರಿಸ್ತೀನಿ ರೀ. ಈ ಒಂದು ಡ್ರೆಸ್ನ ನಾನೇ ಹೊಲ್ಕೊಂಡಿದ್ದು. ಹಿಂಗಿದೆ, ಚೆನ್ನಾಗಿದೆಯಾ? ಇದು ಫುಲ್ಲು ಅಂದರೆ 3-4 ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ನಾನೇ ಹೊಲ್ಕೊಂಡಿದ್ದು. ಇನ್ನೂ ಸ್ವಲ್ಪ ಜಾಸ್ತಿ ಉದ್ದ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಇದು ವಾಶ್ ಮಾಡಿದರೆ ಶ್ರಿಂಕ್ ಆಗೋ ಕಾರಣ ಅಂತೇಳಿ. ನನಗೆ ಡೀಪ್ ಗೊತ್ತಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಡೀಪ್ ಜಾಸ್ತಿ ಇಟ್ಬಿಟ್ಟಿದ್ದೀನಿ. ಮುಂದೆ ಜಾಸ್ತಿ ಇಟ್ಬಿಟ್ಟಿದ್ದೀನಿ. ಹಿಂದೆ ಅಂತೂ ಇನ್ನೂ 5 ರೂಪಾಯಿ ಜಾಸ್ತಿ ಇಟ್ಟಿದ್ದೀನಿ. ಸ್ವಲ್ಪ ಮುಂದೆ ಸ್ವಲ್ಪ ಕಮ್ಮಿ ಪರವಾಗಿಲ್ಲ. ಮುಂದೆ ಅಷ್ಟಿದ್ರೂ ಪರವಾಗಿಲ್ಲ. ಹಿಂದೆ ಇಷ್ಟೊಂದು ಇದ್ರೂ ಪರವಾಗಿಲ್ಲ. ಮುಂದೆ ಸ್ವಲ್ಪ ಕಮ್ಮಿ ಇದೆ, ಚೆನ್ನಾಗಿರ್ತಿತ್ತು. ನಾನೊಂದು 1/2 ಇಂಚ್ ಅಥವಾ 1/4 ಇಂಚ್ ಸಾಕು ಮೇಲಿದೆ, ಚೆನ್ನಾಗಿರ್ತಿತ್ತು. ಸ್ವಲ್ಪ ಡೀಪ್ ಜಾಸ್ತಿ ಆಗ್ಬಿಡ್ತು ಅನಿಸ್ತು ನನಗೆ. ಹಾಗಾಗಿ ಈ ಒಂದು ಡ್ರೆಸ್ನ ನಾನು ಜಾಸ್ತಿ ವೇರ್ ಮಾಡೋದೇ ಇಲ್ಲ. ಇವಾಗ ನಾನು ನಿಮ್ಮ ಜೊತೆಗೆ ಮಾತಾಡೋದು, ಇಂಟ್ರೊಡಕ್ಷನ್ ಕೊಡೋಣ. ಇವತ್ತು ಗುರುವಾರ ಅಲ್ವಾ, ಸ್ವಲ್ಪ ಪೂಜೆಗೆ ಪುನಸ್ಕಾರ ಮಾಡ್ತಿದ್ದೆ. ಟ್ರೆಡಿಷನಲ್ ಡ್ರೆಸ್ಸಿಗೆ ಒಂದು ಚೂಡಿದಾರನೇ ಚೆನ್ನಾಗಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ಡ್ರೆಸ್ನ ವೇರ್ ಮಾಡಿಕೊಂಡು, ಈ ಡ್ರೆಸ್ಸಿಗೆ ಸೂಟಬಲ್ ಆಗಲಿಕ್ಕೆ ನಾನು ಈ ಒಂದು ಏನಂತಾರೆ ಜುಮ್ಕ ತೊಗೊಂಡು. ಇದ್ರದ್ದು ಲಿಂಕ್ ಎಲ್ಲ ಸಿಗಲ್ಲ. ಬೇಕಿದ್ರೆ ಈ ಒಂದು ಕ್ಲಾತಿಂದು ಲಿಂಕ್ನ ಹುಡುಕಿ ಹಾಕ್ತೀನಿ. ಬಟ್ ಅದ್ರ ಪರ್ಟಿಕ್ಯುಲರಾಗಿ ಹೇಳೋಕ್ಕಲ್ಲ, ತುಂಬ ದಿನ ಆಗುತ್ತೆ. ಯಾವಾಗ ಗೊತ್ತಾ? ಸುಮಾರು 2 ವರ್ಷ ಆಯಿತು ಅಂದ್ಕೊಂಬಿಡಿ. 2 ವರ್ಷ, ಈ ಮೇಗೆ 2 ವರ್ಷ ಆಗೋಯ್ತು. ಅದಕ್ಕೂ ಮುಂಚೆ ತೊಗೊಂಡು ಹೊಲ್ಕೊಂಡಿದ್ದು. ಹುಡುಕ್ತೀನಿ, ಸಿಕ್ಕರೆ ಈ ಒಂದು ಡ್ರೆಸ್ಸು ನಿಮಗೆ ನೋಡಿ ಈ ಥರ ಬರುತ್ತೆ. ಡಿಸೈನ್ ನೋಡಿ ಈ ಥರ ಬರುತ್ತೆ. ಇದು ನಂಗೆ ತುಂಬ ಇಷ್ಟ. ಕಾಟನ್ ಡ್ರೆಸ್, ಕಾಟನಲ್ಲಿ ಚೂಡಿದಾರ್ ತುಂಬ ಆಸೆ ಪಟ್ಟು ತೊಗೊಂಡಿದ್ದು. ಸ್ವಲ್ಪ ಡೀಪ್ ಜಾಸ್ತಿ ಆಯಿತು ಅಷ್ಟೇ. ಇಲ್ಲೇನಾದರೂ ಸ್ವಲ್ಪ ಹಿಂಗೆ ಡಿಸೈನ್ ಮಾಡಿದರೆ ಕವರ್ ಆಗಿಬಿಡುತ್ತೆ. ತಲೆ ಕೆಡ್ಸ್ಕೊಂಡು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಏನಂದರೆ ಮಿಷಿನ್ ಇಟ್ಕೊಂಡು ಹೊಲಿಯೋದಕ್ಕೆ ಜಾಗನೇ ಇಲ್ಲ. ಹಿಂಸೆ ಆಗೋದು ಮಿಷಿನ್ ಇಟ್ಕೊಂಡು ಹೊಲಿಯೋದಕ್ಕೆ. ಯಾಕಂದರೆ ಅಷ್ಟೊಂದು ಹೊರಡೋಕೆ ತುಂಬ ಹಿಂಸೆ. ಒಂದು ಏನು ಕಲೆ ಅಂತಂದರೆ ಈಗ ಅರ್ಶಿನ ಇಟ್ಕೊಂಡಲ್ಲ ಅದ್ರದ್ದು. ಇದ್ರದ್ದು ಟಾಪ್ದು ಕ್ಲಾತ್ ಈ ಒಂದು ಕಾಟನ್ ಕ್ಲಾತ್ ಚೂಡಿದಾರ್ ಟಾಪ್ ಚೂಡಿದಾರ್ ಕ್ಲಾತಿಂದು ಏನಾದರೂ ಲಿಂಕ್ ಸಿಕ್ಕರೆ ಖಂಡಿತ ಲಿಂಕ್ ಹಾಕ್ತೀನಿ. ಇದನ್ನು ಟೈಲರಿಂಗ್ ನಮ್ಮ ಅಣ್ಣನೇ ನನಗೆ ಟೈಲರಿಂಗ್ ಕಲಿಯಮ್ಮ ಏನು ಬೇಕಾಗೋದ್ರಿಂದ ಕಲಿಸ್ಕೊಟ್ಟಿದ್ದು. ಅಂದರೆ ಕಲೀಲಿಕ್ಕೆ ಕಳಿಸಿದ್ದು, ಫೀಸ್ ಎಲ್ಲ ಕೊಟ್ಟು. ಕೆಲವರು ಹೇಳ್ತಿದ್ರು, ಯಾರೋ ಒಬ್ಬರು ಯೂಟ್ಯೂಬರು, ಅವ್ರ ಬಗ್ಗೆ ಮಾತಾಡಬೇಕು ಅಂತಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಏನು ಅಂತಂದರೆ ಅಯ್ಯೋ ತುಂಬ ಕಷ್ಟಪಟ್ಟು ಓಡಾಡ್ತಾಯಿದ್ರು ಯಾರೋ. ಅವ್ರ ಬಗ್ಗೆ ನನಗೆ ಯಾಕೋ ಸ್ವಲ್ಪ ಒಂದೆರಡು ಮಾತಾಡಬೇಕು ಅನಿಸ್ತು. ಏನಿಲ್ಲ, ತುಂಬ ಕಷ್ಟ ನನಗೆ ಜೀವನ, ಹಂಗೆ ನನಗೆ ಯಾರು ಇಲ್ಲ, ಹಂಗೆ ಇಷ್ಟು ದಿನಾನು ಹೆಂಗೋ ಜೀವನ ಕಾಲ ಕಳೆದಿದ್ದೀರಾ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ. ಬಟ್ ನಾವು ಒಳ್ಳೆತನದಲ್ಲಿ ಹೋಗಬೇಕು ಅಷ್ಟೇ. ನಾವು ಆ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನಸ್ಸಿನ ಇನ್ನೂ ಡೌನ್ ಆಗುತ್ತೆ. ನಾವಿನ್ನೂ ಡಿಪ್ರೆಷನ್ಗೆ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಸ್ವಲ್ಪ ನಾವು
ಆದಷ್ಟು ಧೈರ್ಯ ತಂದ್ಕೊಂಡು ನಮ್ಗೆ ಏನು ಸಿಕ್ಕಿದೆಯಲ್ಲ ಅದು ನಮ್ಮ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ನಾವು ಭಾವಿಸ್ಬೇಕು ಅಂತ ನನಗೆ ತಿಳಿದ ಪ್ರಕಾರ ಹೇಳ್ತೀನಿ. ಯಾಕಂದರೆ ಯಾರೊಬ್ರು ಅಳ್ತಿದ್ದಾರೆ, ಅಲ್ಲಿ ಯಾರೊಬ್ರು ಸಂಕಟದಲ್ಲಿದ್ದಾರೆ, ನಾನು ನೋಡಿ ಸುಮ್ಮನಿರೋಕ್ಕಾಗಲ್ಲ, ನನ್ನ ಜೀವನ ಅಂಥದ್ದು ಅದೇನೋ ಗೊತ್ತಿಲ್ಲ. ಅವ್ರು ತುಂಬ ಅಳ್ತಾಯಿದ್ರು, ಭಾಳ ಅಳ್ತಾಯಿದ್ರು. ಹಂಗಾಗಿ ಅವ್ರು ಏನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ತಲುಪುತ್ತೆ. ಖಂಡಿತ ಅವ್ರು ನೋಡ್ತಾರೆ ನನ್ನ ವೀಡಿಯೋ ಅಂತ ನಂಗೆ ಗೊತ್ತು. ಬಟ್ ನಾನು ಯಾವುದೋ ಒಂದು ಮುಖಾಂತರ ಕಂಡು ಹಿಡ್ಕೊಂಡಿದ್ದೀನಿ. ಹೆಂಗೆ ಒಟ್ಟು ನನಗೆ ಗೊತ್ತು ಅವ್ರು ನನ್ನ ವೀಡಿಯೋ ನೋಡ್ತಾರೆ ಅಂತ. ಅವ್ರು ಹೆಂಗೆ ಅಂತಂದರೆ ನೀವು ಈ ಥರ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಮಗೆ ಆ ಥರ ಅನುಕೂಲ ಇಲ್ಲ, ಈ ಥರ ಅನುಕೂಲ ಇಲ್ಲ ಅನ್ನೋದಕ್ಕಿಂತ ನಮಗೆ ಏನು ಕೊಟ್ಟಿದ್ದಾನಲ್ಲ ದೇವರು, ಅದರಲ್ಲೇ ನಾವು ಒಳ್ಳೆಯದನ್ನು ಪಡ್ಕೋಬೇಕು, ಒಳ್ಳೆಯದನ್ನು ರೂಪಿಸ್ಕೋಬೇಕಾಗುತ್ತೆ. ಇನ್ನೊಂದು ಆಕಾಶ ನೋಡಿಬಿಟ್ಟು ಅಥವಾ ಸ್ಟಾರ್ ನೋಡಿಬಿಟ್ಟು ನೀವು ಕೂಡ ಯೂಟ್ಯೂಬಲ್ಲಿ ಇದ್ದೀರಾ ಅಂದರೆ ನೀವು ಒಂದು ರೀತಿ ಸ್ಟಾರೇ. ನಾನು ಸ್ಟಾರ್ ಅಂತ ಹೇಳ್ತಿದ್ದೀನಿ, ನಾನು ಸ್ಟಾರು ಅಂತ ಅಂದ್ಕೊಳ್ಳೋದು ಏನೇನೋ ಅಂದ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರ ಕಣ್ಣಿಗೂ ಅವ್ರು ಕಾಣ್ತಾ ಇದ್ದಾರೆ ಅಂದಾಗ ಅವ್ರು ಸ್ಟಾರ್ ಥರನೇ ಅಲ್ವಾ. ಎಲ್ಲರ ಕಣ್ಣಿಗೆ ಪ್ರಪಂಚ ಎಲ್ಲರೂ ಕೂಡ ಅವ್ರನ್ನ ಫೈಂಡ್ ಔಟ್ ಮಾಡಿ ಮಾತಾಡ್ತಿದ್ದಾರೆ ಅಂತಂದಾಗ, ಒಂದು ಪ್ರೀತಿ ಗಳಿಸಿದ್ದಾರೆ ಅಂದಾಗ ಸ್ಟಾರೇ ನನ್ನ ಪ್ರಕಾರ. ನಂಗೆ ಗೊತ್ತಿಲ್ಲ ಈ ಮಾತು ಎಷ್ಟು ಮಟ್ಟಿಗೆ ಸರಿ ತಪ್ಪ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರೋ ನೋಡಿ ನಾವು ಕೊರೋದಕ್ಕಿಂತ ನಮ್ಮಲ್ಲಿ ಏನಿದೆಯಲ್ಲ ಅದ್ರ ಏನು ಕೊಟ್ಟಿದ್ದಾರೆ ನಾವು ಭಗವಂತ, ಅದರಿಂದಲೇ ನಾವು ತೃಪ್ತಿಯಿಂದ ಇದ್ವಿ. ಈಗೇನೋ ವಿಷಯಗಳಿಗೆ ಬಂದಿದೆ ಅಂದ ತಕ್ಷಣ ಅದಂಗೆ ಇರೋದಿಲ್ಲ. ಅದನ್ನು ಏನಾದರೂ ಒಂದು ಬುದ್ಧಿವಂತಿಕೆಯಲ್ಲಿ ನೀವು ಒಂದು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ಯಾರನ್ನ ನೋಡಿ ಕೊರಗೋದ್ರಿಂದ ನೀವು ಕೊರಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇನ್ನೂ ನೋವು ಬರುತ್ತೆ, ಇನ್ನೂ ನೋವಾಗುತ್ತೆ, ಇನ್ನೂ ಏನಾದರೂ ಒಂದಕ್ಕೊಂದು ಲಿಂಕ್ ಆಗಿಬಿಡುತ್ತೆ. ನೋವು ಅನ್ನೋದು ಹೆಂಗೆ ಗೊತ್ತಾ, ಲಿಂಕ್ ಥರ ಬೆಳೆದ್ಬಿಡ್ತಾರೆ. ಸುಖ ಅನ್ನೋದು ಕೂಡ, ಸುಖ, ಶಾಂತಿ, ನೆಮ್ಮದಿ ಇವೆಲ್ಲ ಒಳ್ಳೇದು ಅನ್ನೋದು ಕೂಡ ಲಿಂಕ್ ಥರನೇ ಬಂದ್ಬಿಡ್ತಾರೆ, ಕೊಂಡಿದ್ದಾರೆ. ಕಷ್ಟ ಅನ್ನೋದು ಕೂಡ ಅಷ್ಟೇ ಕೊಂಡಿ ಥರ ಬೆಳ್ಕೊಂಡು ಹೋಗ್ಬಿಡ್ತಾರೆ. ನಾವು ಅದಕ್ಕೆ ಆಸ್ಪತ್ರೆ ಮಾಡ್ಕೊಡ್ಬಾರ್ದು. ಅದಕ್ಕೆ ಇದನ್ನ ಅಲ್ಲಿಗೆ ಕಟ್ ಮಾಡಿಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನೀವು ಧೈರ್ಯ ತಂದ್ಕೊಂಡು ನಿಮ್ಮದೇನು ಮನೆಯದು ಏನಿದೆ ಅಲ್ವಾ ಅದನ್ನೆಲ್ಲ ನೀವು ಒಳ್ಳೆ ರೀತಿ ಸಾರ್ಟ್ ಔಟ್ ಮಾಡಿಕೊಂಡು ಇನ್ನು 3 ವರ್ಷಕ್ಕೆ ಏನೋ ನೀವು ಮನೆಯದೇನೋ ಲೀಸಿಗಿದೆ, ನಾವು ಅದನ್ನು ಮತ್ತೆ ಮುಂದೆ 3 ವರ್ಷ ನಾವು ಇಲ್ಲೇ ಇರ್ತೀವಿ, ಅದನ್ನು ಅವರ ಹತ್ರ ಮಾತಾಡಿದ್ವಿ ಅಂತ ಹೇಳಿದ್ರಲ್ಲ, ಅದನ್ನು ಕಂಟಿನ್ಯೂ ಮಾಡಿ ಬೇಗ ಬೇರೆ ಮನೆ ಹೋಗೋದಕ್ಕೆ ನೋಡಿ ಟ್ರೈ ಮಾಡಿ. ಓಕೆನಾ? ನೀವು ಯಾರೋ ನೋಡಿ ಕೊರಗೋದಕ್ಕೆ ಹೋಗೋದ್ಕಿಂತ ನಮ್ಮಲ್ಲಿ ಎಲ್ಲ ಒಳ್ಳೇದಿರುತ್ತೆ. ನಮ್ಮಲ್ಲಿರೋದನ್ನ ನಾವು ಒಳ್ಳೆಯ ರೀತಿ ಮಾಡಿಕೊಂಡು ಜೀವನ ಸಾಗಿಸೋದನ್ನು ಕಲ್ತ್ಕೋಬೇಕಾಗುತ್ತೆ ಅಷ್ಟೇ. ನೀವು ನನ್ನ ಲೈಫ್ ನೋಡಿದ್ದೀರಾ, ನನ್ನ ಲೈಫ್ ಸ್ಟೈಲ್ ಹೆಂಗಿದೆ, ನಂದು ಕೂಡ ನೀವು ಬ್ಲಾಗ್ ನೋಡ್ತಾ ಇರ್ತೀರಾ. ನೋಡಿ ಸುಮ್ಮನೆ ಕೊರೋದಕ್ಕಿಂತ ಇರೋಷ್ಟು ದಿನ ನಾವು ಅವ್ರ ಹತ್ರ ಇಲ್ಲ ಅವ್ರ ಹತ್ರ ಹಿಂಗೆ ಹಂಗೆ ಅಂದ್ಕೊಂಡು ನಾವು ಅದನ್ನು ಓಡಾಡೋದಕ್ಕಿಂತ ಅದನ್ನು ನಾವು ತೊಗೊಂಡು ನಾವು ಸೂರ್ಯಚಂದ್ರ ಇರೋವರೆಗೂ ಶಾಶ್ವತ ಭೂಮಿ ಮೇಲೆ ಇರಲ್ಲ ಅಲ್ವಾ. ಏನಂದರೆ ಜಸ್ಟು ದೇವ್ರು ಕೊಟ್ಟ ಒಂದು ಆಯಸ್ಸನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಎಂಡ್ ಮಾಡ್ಕೋಬೇಕು. ಇರೋವರೆಗೂ ನಮ್ಮವ್ರನ್ನ ತಮ್ಮವ್ರನ್ನ ನಾವು ಎಷ್ಟಾಗುತ್ತಷ್ಟು ಕಾಪಾಡ್ಕೋಬೇಕು. ಅವ್ರಿಗೊಂದು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಮಗಳು ಕೂಡ ಒಂದು ಒಳ್ಳೆ ಎಜುಕೇಟೆಡು ಕೆಲಸಕ್ಕೆ ಹೋಗ್ತಾರೆ. ಜಾಸ್ತಿ ಯೋಚನೆ ಮಾಡಿದರೆ ಅದು ಡಿಪ್ರೆಷನ್ಗೆ ತೊಗೊಂಡೋಗ್ಬಿಡುತ್ತೆ, ಮತ್ತು ಇನ್ನೂ ಕೊರಗಾಗುತ್ತೆ. ಅದಕ್ಕೇನಾದರೂ ಒಂದು ಉತ್ತಮವಾದ ಒಂದು ಯಾವುದಾದ್ರೂ ಒಂದು ದಾರಿ ಮಾರ್ಗ ನೋಡಿಕೊಂಡು ನೀವು ಹುಷಾರಾಗಿ ಆಗಿದೆ. ನಿಮ್ದು ಇವಾಗ ಮನೆದು ಲೋನ್ ಇದು ಅದೇನು ಹೇಳ್ತಿದ್ರಲ್ವ, ಅದೆಲ್ಲನೂ ಕೂಡ ನಿಮಗೆ ಸಾರ್ಟ್ ಔಟ್ ಆಗಿದೆ. ನಿಮ್ಮದು ತಂದ್ಕೊಂಡು ಬೇರೆ ಏನಾದರೂ ದಾರಿ ಮಾರ್ಗನ ನೋಡ್ಕೊಳ್ಳಿ. ಅಷ್ಟು 3 ವರ್ಷ ಅಂದರೆ ನಿಮಗೆ 3 ವರ್ಷ ಟೈಮ್ ಇರೋದ್ರಿಂದ ನೀವು ಅಷ್ಟರೊಳಗೆ ನೀವೇನಾದರೂ ಒಂದು ಬಚಾವ್ ಮಾಡ್ಕೊಂಬಿಡಿ. ಓಕೆನಾ? ನೀವು ಕೂಡ ಚೆನ್ನಾಗಿ ಸೀರೆ ವ್ಯಾಪಾರ ಅದು ಇದೆಲ್ಲ ಮಾಡ್ತಾ ಇದ್ದೀರಲ್ವ, ಅದರಿಂದ ಏನಾದರೂ ಒಂದು ಇದು ಮಾಡ್ಕೊಳ್ಳಿ. ಇನ್ನೊಂದು ಏನು ಗೊತ್ತಾ, ನಾವು ಜಾಸ್ತಿ ವೀಡಿಯೋದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರೋರು ಅಥವಾ ಆಗದೇ ಇರೋರು ಯಾರಾದರೂ ನಮಗೆ ನಮ್ಮ ಹತ್ರ ನಮಗೆ ಹಾಕ್ಕೊಡೋದು ಜಾಸ್ತಿ. ಈಗ ಓನರ್ ಪಾರ್ನರ್ ಅಂತ ಏನಿರ್ತಾರಲ್ವ ಅವ್ರಿಗೆ ಹಾಕ್ಕೊಡೋದು ಜಾಸ್ತಿ ಈ ಥರದ್ದೆಲ್ಲ. ನೋಡಿ ನೀವು ಸೀರೆ ವ್ಯಾಪಾರ ಮಾಡ್ತಿದ್ರಿ, ಈ ಬಿಸ್ನೆಸ್ ಚೆನ್ನಾಗಿತ್ತು, ಇವಾಗ ನೋಡಿದರೆ ಯಾರೋ ಒಬ್ರು ಹಾಕ್ಕೊಟ್ಬಿಟ್ರು, ಅದು ಓನರ್ ಬಂದು ನಿಮ್ಮ ಮನೆ ಖಾಲಿ ಮಾಡಿ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಇದು ಮಾಡಿದ್ದಾರೆ. ಬೇಜಾರು ಮಾಡ್ಕೊಬಿಡಿ, ಎಲ್ಲ ರೀತಿ ಒಳ್ಳೇದಾಗುತ್ತೆ. ಬಟ್ ನೀವು ಯಾರು ನೋಡಿ ಯಾರನ್ನೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ನಾನು ಹೇಳೋದಿಷ್ಟೇ, ಯಾರನ್ನೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅವ್ರದ್ದೇ ಆದ ಒಂದು ನೀತಿ ಇರುತ್ತೆ. ಅವ್ರಿಗೆ ಏನು ಬೇಕು ಭಗವಂತ, ಊಟ ಬಟ್ಟೆ ವಸತಿ ಎಲ್ಲರಿಗೂ ದೇವ್ರು ಕೊಟ್ಟಿರ್ತಾನೆ, ಅದರಲ್ಲೇ ಬೆಳಿಬೇಕು. ಬಿಟ್ಟರೆ ಅವ್ರು ನೋಡಿ ಹಿಂಗಿದ್ದಾರೆ, ನೀನು ನೋಡಿಗಿದ್ದ ನಾನು ಹಂಗೆ ಇರ್ತೀನಿ ಅಂದರೆ ಸಾಧ್ಯ ಇರೋದು ಮಾತು. ಯಾಕೆ ಅಂತಂದರೆ ನಮಗೆ ಅಂತ ಭಗವಂತ ಏನು ಕೊಟ್ಟಿದ್ದಾನಲ್ವ, ಅದರೊಳಗೆ ನಾವು ಒಳ್ಳೆದನ್ನು ಕಂಡ್ಕೋಬೇಕು, ಅದನ್ನು ನಾವು ಚಂದ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ತಪ್ಪ ಸರಿನೋ ಗೊತ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಇಷ್ಟೊಂದು ಮಾತಾಡಿದೆ ಅಂತ. ನನಗೆ ನೀವು ಕಣ್ಣೀರು ಹಾಕೋದು ನೋಡಿದ್ರೆ ನಂಗೆ ತುಂಬ ಬೇಜಾರಾಯಿತು. ಹಾಗಾಗಿ ಈ ಒಂದು ಮಾತು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸಿಕ್ಕಿನ ನಾನು ತಪ್ಪು ಮಾತಾಡಿದರೆ ಕ್ಷಮಿಸಿ. ಓಕೆ ಫ್ರೆಂಡ್ಸ್, ಇವತ್ತು ಇಷ್ಟು ಹೇಳಿದೆ. ನಾನು ಒಬ್ರಿಗೊಂದು ಮಾತಾಡಬೇಕಿತ್ತು. ಇವಾಗ ಹೋಗ್ಬಿಟ್ಟು ದಯವಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೋಗಿ ನೋಡ್ಕೊಂಡು ನೆಕ್ಸ್ಟ್ ಸಿಗ್ತೀನಿ. ಬಾಯ್. ದೇವ್ರ ಪೂಜೆ ಮಾಡ್ತೀನಿ ಅಷ್ಟೊತ್ತಿಗೆ ದೇವ್ರದೆಲ್ಲ ಐಟಮ್ಸ್ ಎಲ್ಲ ತೊಳೆದ್ಬಿಟ್ಟು ದೇವರಿಗೆ ಅಂದ ಚಂದ ಮಾಡಿಬಿಟ್ಟು ಒಂಬಿಡಿಸಿ ಪೂಜೆ ಮಾಡಿ ಇವತ್ತು ದೇವ್ರ ಪೂಜೆ ಮುಗಿಸ್ಬೇಕು. ನಾನು ಇವತ್ತು ದೇವ್ರ ಪೂಜೆ ನಾಳೆ ಮಾಡೋಂಥ ದೇವ್ರ ಪೂಜೆ ಇವತ್ತು ಮುಗಿಸಿದ್ರೆ ನನಗೆ ಬಾಯ್. ಲವ್ ಯು ಲಾಟ್ಸ್ ಆಫ್ ಲವ್ ಯು. ನೋಡಿ ಇವಾಗ ನಾನು ಮೈಸೂರದ್ದು ಇದು ಮ್ಯಾಂಗೋದು ಜ್ಯೂಸ್ ಮಾಡಿದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಕುಕ್ಕುದು ಬಟ್ಟೆನೂ ಬಂತು. ನಾನು ಇವತ್ತು ಸ್ನಾನ ಮಾಡಿಲ್ಲ, ಸ್ನಾನ ಮಾಡೋದು ಲೇಟ್. ಇವತ್ತು ಲೇಟಾಗಿ ಸ್ನಾನ ಮಾಡ್ತೀನಿ. ಹಾಗಾಗಿ ಇದೇ ಬಟ್ಟೆಲಿ ಶೇರ್ ಮಾಡ್ಕೊತೀನಿ, ಏನು ಅನ್ಕೋಬೇಡಿ. ಏನು ಗೊತ್ತಾ, ಇವಾಗ ಇದನ್ನು ಮ್ಯಾಂಗೋ ನೋಡಿ, ಮ್ಯಾಂಗೋ ಜ್ಯೂಸು ಎಷ್ಟೊಂದು 5-6 ಹಾಕಿದೆ. ಹೆಂಗಿದೆ
ನೋಡಿ ಚೆನ್ನಾಗಿದೆಯಾ. ಈ ಪಲ್ಪೆಲ್ಲ ಹಂಗೆ ಸಿಗಲಿ ಅಂತ ಹಂಗಂಗೆ ಬಿಟ್ಟೆ, ಬೇಕು ಅಂತ ಜಾಸ್ತಿ ನುಣ್ಣು ಮಾಡೋಕ್ಕೋಗಲ್ಲ. ತಿನ್ಬೇಕಾ ಚೆನ್ನಾಗಿರ್ತೀವಿ ಹಿಂಗೆ ಇದ್ರೆ. ಅದೇ ಗತ್ತಲೇ ಐಸ್ ಕ್ರೀಮ್ಗೆ ಹಾಕ್ತಾರೆ ಈ ಥರ ಹೆಚ್ಚಿ ಐಸ್ ಕ್ರೀಮ್ಗೆ ಹಾಕಿ ಐಸ್ ಕ್ರೀಮ್ ತಿನ್ನೋ ಕೊಡ್ತಾರೆ ಇವಾಗ. ಅದು ಟ್ರೆಂಡಿಂಗ್ ಮಾವಿನ ಹಣ್ಣಿಂದ ಐಸ್ ಕ್ರೀಮ್ ಇವಾಗ. ಅದಕ್ಕೆ ನಾನು ಜ್ಯೂಸಲ್ಲಿ ಹಿಂಗಿರಲಿ ಅಂತ ಜಾಸ್ತಿ ನುಣ್ಣು ಮಾಡಲಿಲ್ಲ. ನಮ್ಮದು ಜಾರ್ ಬೇರೆ ಸರಿನೂ ಇಲ್ಲ, ಅದು ಬೇರೆ ಅದು ಲೀಕ್ ಆಗುತ್ತೆ. ಸಾಕಲ್ಲ ಇದೆ ಜ್ಯೂಸ್ ಮಾತ್ರ. ನಮ್ಮ ಕೂಕೋದು ಬಟ್ಟೆ ಬಂತು, ನನ್ನ ಒಂದು ಸ್ವಲ್ಪ ಬರೋವಿದೆ, ಬರೋದನ್ನು ಕಾಯ್ತಾ ಇದ್ದೀನಿ. ಬಟ್ಟೆ ಆರ್ಡ್ರ್ ಮಾಡಿದ್ದೆ, ಬಟ್ಟೆ ಅದು ಇದೆ ಆರ್ಡ್ರ್ ಮಾಡಿದ್ದೆ. ಇದು ಜ್ಯೂಸ್ ಕುಡಿ ಅಷ್ಟ. ಕೂಕೋದು ಒಂದು ಸೆಟ್ ಬಂದಿದ್ದೆ ಪ್ಯಾಂಟಿಗೆ, ನಂದೊಂದು ಸೆಟ್ ಬಂದುಬಿಟ್ರೆ ಏನೇನೋ ಸುಮಾರು ಬರೋವಿದ್ದಾವೆ. ಇದು ನಾಳೆಗೆ ನೀನೇ ಕುಡಿತಾ? ಇಬ್ಬರು ಕುಡಿಯೋಣ. ಫ್ರೆಂಡ್ಸಿಗೆ ಹೊರಗಡೆ ಹೋಗಿ ಜ್ಯೂಸ್ ಕುಡಿ ಅಂಥದ್ದು ನೋಡಿ. ಮಾರಳೆ ಸಿಪ್ಪೆ ಇದೆ, ಚೆನ್ನಾಗಿದೆ. ಇಲ್ಲಿ ಚಪ್ಪಕಂಬ ಎಷ್ಟಕ್ಕೂ ಸಕ್ಕರೆ ಹಾಕಿ ಗೊತ್ತ, 1/4 kg ಮೇಲೆ ಸಕ್ಕರೆ ಹಾಕಿನಿ ಇದಕ್ಕೆ. ಚೆನ್ನಾಗಿ ಆಯಿತು ನಂದು. ಇವತ್ತಂತೂ ಬಿಸಿಲೇ ಇಲ್ಲ, ಬಾಯೆಲ್ಲ ಬಿಡೆ. ನಂದು ಇವತ್ತು 4 ಗಂಟೆ ಆದರೂ ಸ್ನಾನ ಆಗಿಲ್ಲ. ನಮ್ಮ ಕೂಕು ಇವಾಗ ಸ್ನಾನ ಮಾಡಿದ್ದಾಳೆ. ಇವತ್ತು ಹೋಳಿಗೆಗೆಲ್ಲ ಹೂರ್ಣ ರುಬ್ತಾ ಇದ್ದೆ. ಅದಕ್ಕೆ ಹೆಂಗೆ ಗೊತ್ತಾ, ಒಂದು ವಾರೆಲ್ಲ ಹೋಳಿಗೆ ಮಾಡ್ತೀನಿ ನಾನು. ಒಂದು ವಾರೆಲ್ಲ ಹೋಳಿಗೆ ಮಾಡ್ತೀನಿ. ಇವತ್ತು ಹೋಳಿಗೆ ಬೇಯಿಸಿದ್ದೀನ. ಇವತ್ತು ಸಾಯಂಕಾಲ ರುಬ್ಬಿ ಹೆಂಗೆ ಫ್ರಿಜ್ಜಲ್ಲಿ ಎತ್ತಿಕ್ಬಿಡ್ತೀನಿ. ಬೇಕಾದಾಗ ಹಿಟ್ಟು ಕಲಸಿ ಎತ್ತಿಕ್ಬಿಡ್ತೀನಿ, ಬೇಕಾದಾಗ ಬಿಸಿ ಬಿಸಿ ಸುಟ್ಕೊಂಡು ತಿನ್ನೋದು. ಈ ಹಣ್ಣೆಲ್ಲ ತುಂಬ ಬೇಗ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಖಾಲಿ ಮಾಡಿದೆ ಜ್ಯೂಸ್ ಮಾಡಿ. ಅದಕ್ಕೆ ಸೀಕರಣೆಗೆ ಅಂತ ಎತ್ತಿಟ್ಟಿದ್ದೀನಿ ಒಂದು 3 ಬಟ್ಟೆಗಳು. ಸ್ವಲ್ಪ ಮೀಶೋದಲ್ಲಿ ಆರ್ಡ್ರ್ ಮಾಡೋ ಬರೋವಿದ್ದಾವೆ. ನಾವು ಹತ್ತೋದ್ಮೇಲೆ ಇಲ್ಲಿ ಬರ್ತವೆ, ಮತ್ತು ವಾಪಸ್ ಹೋಗ್ತಾವಲ್ಲ, ಅದಕ್ಕೋಸ್ಕರ. ನಾವು ಕೂಕು ತಿನ್ಬೇಕಾದ್ರೆ ಇಲ್ಲಿ ಒಂಚೂರು ಸೋಪಿಂದು ಅಂಟ್ಕೊಂಡಿತ್ತಂತೆ. ಯಾವುದು ವೀಲ್ ಸೋಪಿಂದಲ್ಲ, ವೀಲ್ ಸೋಪಿಂದ ಅಂಟ್ಕೊಂಡಿತ್ತಂತೆ. ಅದು ನಾನು ನೋಡ್ಕೊಂಡಿಲ್ಲ. ಅದು ನಾನು ಹಣ್ಣಿನ ಸಿಪ್ಪೆ ಅಂತ ಬರುವಾಗ ಬಾಗ್ಲಲ್ಲಿ ನೋಡಿ ಇಲ್ಲಿ ಹಣ್ಣಿನ ಸಿಪ್ಪೆ ನೋಡು ಅಂತ. ಹಣ್ಣಿನ ಸಿಪ್ಪೆ ಅಲ್ಲ, ಅದು ಚೂರು ವೀಲ್ ಸೋಪಿಂದು. ಅದು ನೋಡ್ಕೊಂಡು ತೆಗಿಬೇಕು ತಾನೆ ಮುಂಚೆ. ಅರ್ಜೆಂಟಿಗೆ ತೊಳೆದೆ ಬಂದೆ. ನೀನು ನಮ್ಮ ಕೂಕು ಏನು ಮಾಡ್ತಿದ್ದೆ ನೋಡೋಣ. ಕೂಕು ಬರೀ ನೋಡಿ ಹೀಗಿದೆ, ಎಲ್ಲ ಧೂಳಾಗಿದೆ. ಅದನ್ನೆಲ್ಲ ಒರೆಸ್ಬೇಕು ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ. ಜುಮ್ಕೆದು ಲಿಂಕ್ ಸಿಗಲ್ಲ, ಯಾಕಂದರೆ ರೋಡ್ ಸೈಡ್ ತೊಗೊಂಡಿದ್ದು ಹಾಗಾಗಿ. ಕಷ್ಟ ಪಡ್ತಿದ್ದಿ ಬೇಡ. ನಾನು ಹಿಂಗೆ ರೆಡಿಗಿದೆ ಇವತ್ತು, ಸ್ಪೆಷಲ್ ರೆಡಿ ಆಗಿದ್ದೀನಿ. ಟ್ರೆಡಿಷನಲ್ ಡ್ರೆಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿತ್ತು ಅಂತ ನೋಡಿ. ಹೆಂಗಿದೆ ಮಿಂಚಿದಾಗ ಹೋಗ್ಬಿಟ್ಟಿದ್ದೀನಿ. ಇದು ಡ್ರೆಸ್ಸಿಂದು ಇದು ಸೈಡ್ ಅಂಚಲ್ಲ. ಕಷ್ಟಪಡ್ತಿದ್ದೆ ಯಾರೋ ಹೇಳ್ತಾರೆ ಅಲ್ಮುರ್ಕಿ ಅಂತೆ. ನೀನು ಅಲ್ಮುರ್ಕ ಯಾರು ಹೇಳ್ತಾರೆ ಅಲ್ಮುರ್ಕಿ ಅಂತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಓಟು ಬಿಟ್ಟರೆ ಜನಗಳೊಂದು ಕಮೆಂಟ್ ಹಾಕ್ತಾರೆ. ಅಂದರೆ ಓಟು ಬಿಟ್ಟೆ ನಿಂತು ಬಿಟ್ಟಾರೆ, ಮಾನ ಮರಿ ನಿಂತರು. ಒಳ್ಳೇದಕ್ಕೂ ಕೆಟ್ಟದಾಗೆ ಹಾಕ್ತಾರೆ. ತಡೀಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕ್ತೀನಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಇಲ್ಲೂ ಕೂಡ ಆ್ಯಡ್ ಮಾಡ್ತೀನಿ ರೀ. ಈಗ ಹೋಗಿ ನೋಡ್ಕೊಂಬನ್ನಿ, ಒಂದಷ್ಟು ರೀಲ್ಸ್ ಹಾಕ್ತೀನಿ ಯಾವ ಥರ ಬಟ್ಟೆಗಳು ಹಾಕ್ತಾರೆ ಅಂತೇಳಿ. ನಾನೇನಾದ್ರು ಆ ಥರ ಹಾಕ್ಬಿಟ್ಟಿದ್ದರೆ ಇವ್ರು ಹೇಳೋ ಮಾತಿಗೆ ಒಂದು ಅರ್ಥ ಇರ್ತಿತ್ತು, ಅದನ್ನು ನಾವು ನಂಬೋದಾಗಿತ್ತು. ಏನು ಸುಮ್ಮನೆ ಬಟ್ಟೆ ಸರಿಯಾಗಿ ಹಾಕೋ ಅಂತ ಏನು ಚಿತ್ರ ಕಮೆಂಟ್ ಮಾಡ್ತಾರಲ್ಲ. ಈಗ ಒಂದಷ್ಟು ವೀಡಿಯೋಸ್ಗಳು ಹಾಕಿ ನೋಡ್ಕೊಂಬನ್ನಿ. ನೋಡಿ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ. ನಾನೇನಾದರೂ ಈ ಥರ ಏನಾದರೂ ಬಟ್ಟೆ ಹಾಕ್ಕೊಂಡಿದ್ದೀನ? ನನಗೆ ಅಷ್ಟೊಂದು ಬಟ್ಟೆನ ಯಾವಾಗ ಹಾಕೋ ಅಂತೇಳಿ ಕಾಮನ್. ಇವಾಗ ನಾನು ಹಾಕ್ತಿರೋ ಬಟ್ಟೆ ಕಾಮನ್ ಆಗಿದೆ. ಈ ಥರದ್ದು ನಾನೇನು ಹಾಕ್ಕೊಂಡಿಲ್ಲ. ನಿಮ್ಮ ಹತ್ರ ಹೇಳ್ಸ್ಕೊಳ್ಳೋಂಥದ್ದು ನಾನು ಯಾವ ತಪ್ಪು ಮಾಡಿಲ್ಲ. ಕಾಮನಾಗಿ ಎಲ್ಲರೂ ಹೆಂಗಿದ್ದಾರೆ, ಯೂಟ್ಯೂಬರ್ಸ್ ಏನು ಬಟ್ಟೆ ಹಾಕೊತಾರೆ, ಯಾವ ಥರ ಬಟ್ಟೆ ಹಾಕೊತಾರೆ, ಟಾಪ್ ಯೂಟ್ಯೂಬರ್ಸ್ ನೋಡಿ ಗೊತ್ತಾಗುತ್ತೆ ಯಾವ ಥರ ಬಟ್ಟೆ ಹಾಕೊತಾರೆ, ನಾನು ಯಾವ ಥರ ಹಾಕೊತಾ ಇದ್ದೀನಿ. ಇಲ್ಲಿರೋ ಇದನ್ನು ನೋಡಿ ಕಂಪೇರ್ ಮಾಡಿ ಮಾತಾಡಿ. ಅದು ಬಿಟ್ಬಿಟ್ಟು ನಂದೊಬ್ಬಳ್ದು ಸಿಕ್ಬಿಟ್ಟೈತೆ, ಏನೋ ಮಗಳಿದ ಇಷ್ಟು ಉದ್ದಕ್ಕೆ ಅಂತ ಅಂದ ತಕ್ಷಣ ಏನು ಸತ್ತು ಬಿಡ್ಬೇಕಾ? ನನ್ನ ಖುಷಿ, ನನಗೆ ಸಂತೋಷ, ನಂಗೆ ನೆಮ್ಮದಿ ಏನೂ ಇಲ್ವಾ? ನಾನು ಓಟು ಬಿಟ್ಟೆ ನಿಂತಿಲ್ಲ ಆಯಿತಾ? ನೋಡಿದ್ರೆ ನಾನೇನೋ ಆ ಥರ ಬಟ್ಟೆ ಹಾಕಿದ್ದೀನಿ ಜ್ಞಾಪಟ್ಟಿತ್ತು. ನಾವೆಲ್ಲ ನಾರ್ಮಲಿಗೆ ಎಲ್ಲರೂ ಹಾಕೊಳ್ಳೋಂಥದ್ದು, ಎಂಥ ಎಜುಕೇಟೆಡಿಂದ ಹಿಡಿದು ಇವಾಗ ಎಲ್ಲ ಕಡೆಗೆ ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಎಲ್ಲ ಈ ಒಂದು ಜಾಯಮಾನ, ಈ ಒಂದು ಲೈಫ್ ಸ್ಟೈಲು, ಈ ಒಂದು ಯುಗದಲ್ಲಿ ಎಲ್ಲ ಬಂದು ನನಗೆ ಮಾತ್ರ ಬಿಟ್ಟಿಟ್ಟು ಹೇಳೋಂಥ ಜನಗಳು ಏನಿರ್ತಾರೆ ಅದಕ್ಕೆ ರಿಪ್ಲೈನೇ ಮಾಡೋಕ್ಕೋಗಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರು ಹಾಕ್ಕೊಳ್ಳಿ. ನನಗೆ ಗೊತ್ತು ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದು ನಾನು ಒಂದು ಲಿಮಿಟಲ್ಲೇ ಇರ್ತೀನಿ. ಅದನ್ನು ನೀರು ಹೋಗಿಲ್ಲ, ಯಾರ ಹತ್ರ ಹೇಳ್ಸ್ಕೊಳ್ಳೋಂಥದ್ದೇನು ಮಾಡಿಲ್ಲ. ನನ್ನ ಕಷ್ಟ ನನ್ನ ಸುಖ ನಾನೇ ನೋಡ್ಕೋಬೇಕು. ಯಾರೇನು ಬಂದು ನನಗೆ ಮಾಡ್ತಾಯಿಲ್ಲ. ಮಾಡಿದ್ರೆ ನಮ್ಮ ಅಣ್ಣ ನನಗೆ ಕಷ್ಟ ಸುಖ ಆಗಬೇಕು ಅಷ್ಟೇ, ಬಿಟ್ಟರೆ ಇನ್ನೇನು ಯಾರಿಲ್ಲ.
ನಾನು ನನ್ನ ಮಗಳು ನಮ್ಮ ಅಣ್ಣ ಅಷ್ಟೇ ಬಿಟ್ಟರೆ. ಹೇಳ್ತಿದ್ರು ಕೆಲವರು ಯಾರೋ ನಿಂಗೆ ದುಡ್ಡು ಎಲ್ಲಿಂದ ಬರುತ್ತೆ, ನಿನಗೆ ದುಡ್ಡು ಎಲ್ಲಿಂದ ಬರುತ್ತೆ, ನಿನ್ನ ಜೀವನ ಹೆಂಗೆ ನಡೀತೆ. ಜೀವನ ಹೆಂಗೆ ನಡೀತೆ ಅಂದರೆ ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಜೀವನ ಹೆಂಗೆ ನಡೀತೆ ಅಂದರೆ ನಮ್ಮಣ್ಣ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರು ನಮ್ಮಣ್ಣ ಮೈಸೂರಲ್ಲಿ. ನಮ್ಮಣ್ಣನೇ ನಾನು ಸಾಕ್ತಾ ಇರೋದು. ನನ್ನ ಲೈಫು ತುಂಬಾ ಹದಗೆಟ್ಟಿತ್ತು, ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಹೇಳಿದ್ರೆ ನಮಗೆ ಕೆಲವರು ಒಂದು ಮಾತು ಒಂದು ಕಮೆಂಟ್ ಹಾಕಿದ್ರು, ಪ್ರತಿ ಸಲ ಹೇಳ್ತಾ ಇರ್ತೀನಿ. ಒಂದು ಕಮೆಂಟ್ ಹಾಕಿದ್ರು ಯಾರೋ ಅವರು, ಯಾವಾಗಲೂ ನೀವು ಬಂದು ಯೂಟ್ಯೂಬ್ ಆನ್ ಮಾಡೋಕ್ಕಿಲ್ಲ, ಬರೀ ಗೋಳಿಂದ ಇರುತ್ತೆ, ಇದು ನೋಡೋಕ್ಕಾಗಲ್ಲ ಹೆಂಗೆ. ಅವತ್ತಿಗೆ ಕೊನೆ ನಾನು ಇವತ್ತವರೆಗೂ ನನಗೆ ಹೇಳೋದಕ್ಕೆ ಮನಸ್ಸಿಲ್ಲ. ಹಂಗೂ ಕೂಡ ಕೆಲವೊಂದು ಏನಾದರೂ ನನಗೆ ಕಣ್ಣು ಬರ್ಕೊಂಡ್ರೆ ಏನೋ ಒಂದು ಅದೇ ಹೇಳ್ಬಿಟ್ಟು ನನಗೂ ಆ ಥರದ್ದೆಲ್ಲ ನನಗೆ ಇಷ್ಟ ಇರೋ ವ್ಯಕ್ತಿಗಳ ಬಗ್ಗೆ ನನಗೆ ವಿಡಿಯೋದಲ್ಲಿ ಹಾಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟ ಆಗಿರೋ ವ್ಯಕ್ತಿಗಳು ಅಂದ ತಕ್ಷಣ ನನಗೆ ಇಷ್ಟ ಇರೋ ವ್ಯಕ್ತಿಗಳು ಕೂಡ ನನಗೆ ಇಷ್ಟ ಆಗಿರೋವು, ನನ್ನ ಕಷ್ಟ ಸುಖ ಆಗಿರೋ ಅಂಥವ್ರು, ನನಗೆ ಇಷ್ಟ ಇರೋಂಥ ವ್ಯಕ್ತಿಗಳು ಈ ಒಂದು ವಿಡಿಯೋದಲ್ಲಿ ಅವ್ರಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಅವ್ರಿವ್ರು ಒಂದೇ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಇಷ್ಟ ಇಲ್ದಿರೋದೇ ಬೇರೆ, ಇಷ್ಟ ಇರೋದೇ ಬೇರೆ. ಇಷ್ಟ ಇರೋ ಅಂಥವ್ರು ಈ ಒಂದು ವ್ಲಾಗ್ ಅಥವಾ ರೀಲ್ಸಲ್ಲಿ ಬರ್ತಾಯಿಲ್ಲ. ಇಷ್ಟ ಇಲ್ದಿರೋರು ಕಾಟ ಕೊಡ್ತಾರಲ್ಲ, ಅವ್ರ ಬಗ್ಗೆ ಹೇಳ್ಬೇಕಾಗುತ್ತೆ. ಇಷ್ಟ ಇಲ್ದಿರೋ ಬಗ್ಗೆ ಹೇಳ್ಬಿಟ್ಟು ಡಿಲೀಟ್ ಮಾಡಿರ್ತೀನಿ, ಆಯಿತಾ. ಹಾಗಾಗಿ ನಮ್ಮಣ್ಣನೇ ನಾನು ಸಾಕ್ತಾ ಇರೋದು ಫ್ರೆಂಡ್ಸ್. ಇವಾಗ ನನ್ನ ತವ್ರ ಮನೇಲಿ ನಾನು ಸಾಕಿದ್ರು ಕಷ್ಟನ ಫ್ರೆಂಡ್ಸ್. ನಿಮಗೆ ನೀವೇ ಹೇಳಿ, ಯಾರು ಸಾಕಬೇಕು? ಈಗ ಒಂದು ಹೆಣ್ಣಿಗೆ ಯಾರು ಆಗ್ತಾರೆ? ತಂದೆ ತಾಯಿ ಇಲ್ಲ ಅಂದಮೇಲೆ ಅಣ್ಣ ಆಗಬೇಕು. ಈ ಅಣ್ಣ ತಮ್ಮ ಅಕ್ಕ ತಂಗಿರ ಇವರೇ ಆಗಬೇಕು. ನಂಗೆ ನಮ್ಮ ಅಣ್ಣನೇ ಒಂದು ಕಷ್ಟಕ್ಕೆ ಆಗ್ತಾ ಇದ್ದಾರೆ. ನನ್ನ ಒಂದು ಲಕ್ ಅದೃಷ್ಟನೇ ನನಗೆ ಸದ್ಯ ಒಂದು ಊಟ ಬಟ್ಟೆ. ನಾನು ತುಂಬ ಕಷ್ಟ ಹೇಳಿದ್ದೀನಲ್ಲ ಹಳೆ ಬ್ಲಾಗ್ಸಲ್ಲಿ, ನಾನು ತುಂಬ ಸುಖವಾಗಿ ಸಾಕಿದ್ರು. ನನಗೆ ಯಾವ ಕೆಲಸನೂ ಬರ್ತಾಯಿಲ್ಲ. ಚಿಕ್ಕ ವಯಸ್ಸಿಗೆ ಓದೋ ಹುಡುಗಿನ ನಿಲ್ಲಿಸಿ ನನಗೆ ಮದುವೆ ಮಾಡಿದ್ದು. ಹಂಗಾಗಿ ನನಗೆ ಬೇಗ ನನ್ನ ಮಗಳು ಹುಟ್ಟಿದ್ಲು. ಹಿಂಗೆ ಅವಳು ನೋಡಿದರೆ ನನಗೆ ಒಂದೇ ಸಮಯ ಈಕ್ವಲಾಗಿ ಕಾಣ್ತಾಳೆ ಹಂಗೆ ಅಂಥೇಳಿ. ಯಾರೂ ನಂಬೋದಿಲ್ಲ ನಿನ್ನ ಮಗಳ ಅಂತಂದರೆ. ಏನು ಮಾಡೋದಕ್ಕಾಗುತ್ತೆ? ಚಿಕ್ಕ ವಯಸ್ಸಿಗೆ ಓದೋ ಮಕ್ಕಳನ್ನ ಬಿಡಿಸಿ ನಾನು ಅದಕ್ಕೆ 1000 ಸಲ ಹೇಳೋದು. ಕೆಲವರು ಒಂದಷ್ಟು ಹೇಳ್ತೀನಲ್ಲ, ನಾನು ಅನುಭವವೇ ಮಾತಾಡೋದು. ಓದೋ ಮಕ್ಕಳನ್ನ ದಯವಿಟ್ಟು ಓದಿಸಿ, ಆದಷ್ಟು ಬೇಗ ಮದುವೆ ಮಾಡಿ ಕುಂಡ್ರಸೋಕೆ ಹೋಗಬೇಡಿ. 30 ವರ್ಷ ಆಗೋರಿಗೆ ಯಾರಿಗೂ ಮದುವೆ ಮಾಡೋದಕ್ಕೆ ಹೋಗಬೇಡಿ. ಅವ್ರ ಲೈಫ್ ಏನು ಅನ್ನೋದನ್ನು ತಿಳ್ಕೋಬೇಕು. ಲೈಫ್ ಏನಂತ ಗೊತ್ತಿದ್ದಲ್ಲ ಮದುವೆ ಮಾಡಿಬಿಟ್ರೆ ಅವು ಈ ಡ್ರೈವಿಂಗ್ ಗೊತ್ತಿಲ್ಲದ್ರೆ ಗಾಡಿ ಥರ ಆಗಿಬಿಡುತ್ತೆ. ಎತ್ತತ್ಲಾಗ ಹೋಗಿ ಏನಾಗ್ಬಿಡುತ್ತೆ. ಒಂದು ಕಡೆಗೆ ನನ್ನ ಲೈಫಲ್ಲಿ ಆಗಿದ್ದು ಒಳ್ಳೆದಾಯಿತು. ಯಾಕಂದರೆ ನಾನು ರಾಂಗ್ ರೂಟಲ್ಲಿ ನನಗೆ ಒಂದು ಜೀವನ ರೂಪಿಸ್ಕೊಟ್ಟಿದ್ರು. ಅದರಿಂದ ನನ್ನ ಹಣೆ ಬರನೇ ನನ್ನ ಪಾರು ಮಾಡ್ತು ಅಂದ್ಕೊತೀನಿ. ಯಾಕೆ ಅಂತಂದರೆ ಅದಾಗಿದ್ದೇ ಬೆಟರ್ ಆಯಿತು. ಇಲ್ಲ ಅಂತಂದರೆ ಆ ಒಂದು ಬುದ್ಧಿ ಕಲ್ತ್ಕೊಂಡು ಬುದ್ಧಿ ಇದೆ ಅಂತಂದು ಆ ನರ್ಕದೊಳಗೆ ನಾನು ಬೇಬೇಕಾಯ್ತು. ಕೆಟ್ಟ ಜನಗಳ ಜೊತೆಗೆ ಇರೋದಕ್ಕಿಂತ ನಾನು ಹೊರಗೆ ಬರೋದು ವಸಿ ಬಂದಿದ್ದೀನಿ, ಆರಾಮಾಗಿದ್ದೀನಿ. ಇವಾಗ ಬಂದ್ಬಿಟ್ಟು ಯಾರು ಸಾಕ್ತಾರೆ ನಮ್ಮ ಅಣ್ಣನೇ ನಾನು ಸಾಕ್ತಿರೋದು. ಊಟ ಬಟ್ಟೆ ಬರೀ ಎಲ್ಲ ನಮ್ಮಣ್ಣರೇ ನಾನು ನೋಡ್ಕೊತಿರೋದು. ಮೈಸೂರಲ್ಲಿ ಇದ್ದಾರೆ, ಅವ್ರು ಕೂಡ ಗೌರ್ಮೆಂಟ್ ಡಾಕ್ಟ್ರು. ಹಾಗಾಗಿ ನನ್ನ ಲೈಫ್ ಹೆಂಗೋ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀನಲ್ಲೇ ಚೆನ್ನಾಗಿದೆ. ನಾನು ಇಲ್ಲಿ ಕಾರಣಾಂತರಗಳಿಂದ ಇಲ್ಲಿದ್ದೀನಿ. ನಾನು ಈ ಮನೆ ಖಾಲಿ ಮಾಡೋರಿಗೆ ಇಲ್ಲಿರ್ತೀನಿ. ನೆಕ್ಸ್ಟ್ ನಂಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಈ ಮನೆ ಖಾಲಿ ಮಾಡಿದ ತಕ್ಷಣ ನಾನು ಹೋಗೋದೆ ನನ್ನ ತವ್ರ ಮನೆ ಮೈಸೂರು. ನನಗೆ ಹೋಗ್ತೀನಿ. ಇನ್ನೆಲ್ಲೂ ಹೋಗ್ಬೇಕು ಹೇಳಿ? ಎಲ್ಲಿ ಯಾರು ಸಾಕ್ತಾರೆ ಅಂತ ವಿಚಿತ್ರ ಕೇಳ್ತಿರಲ್ಲ. ಓಕೆ ಫ್ರೆಂಡ್ಸ್, ಇರಲಿ ಬಿಡಿ. ನೀವು ಪಾಪ ಕ್ಯೂರಿಯಾಸಿಟಿ ಕೇಳಿರ್ತೀರ, ನಿಮ್ಮದು ಏನು ತಪ್ಪಿರಲ್ಲ. ಇವಾಗ ಒಂದು ದೇವ್ರ ಪೂಜೆ ಎಲ್ಲ ಮಾಡಬೇಕು. ಕಾಫಿ ಮಾಡ್ತೀನಿ. ಹಾಂ, ನೋಡಿ ಹಾಲಿನ ಕತೆ. ಹಾಲು ಸ್ವಲ್ಪ ತೇರಾದ್ರೆ ಯಾಮಾರಿಬಿಟ್ರೆ ಹಾಲು ಹೊಡೆದೋಗ್ಬಿಡುತ್ತೆ. ಯಾಕೆ ಹೊಡೆದೋಗುತ್ತೆ ಗೊತ್ತಾ? ಈ ಒಂದು ಬೇಸಿಗೆ ಹೆಂಗಿದೆ, ಬೇಸಿಗೆಯಲ್ಲಿ ಹಾಲು ಮಾತ್ರ ತುಂಬ ಹುಷಾರಾಗಿಡಬೇಕು. ಹಾಲೇನಾದರೂ ಹೊಡೆಯುತ್ತೆ ಅನ್ನೋದು ನಿಮಗೆ ಡೌಟ್ ಬಂತು ಅಂದರೆ ಹಾಲು ಕಾಯಿಸೋದಕ್ಕಿಂತ ಮುಂಚೆ ಒಂದು ಚಿಟಕಿ ಸೋಡಾ ಪುಡಿ ಹಾಕ್ಬಿಡಿ. ಒಂದು ಚಿಟಕಿ ಸೋಡಾ ಪುಡಿ ಹಾಕಿ ಕಾಯಿಸ್ರಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿ ಇತ್ತು ಹಾಲು ಅಂತಂದರೆ ಆವಾಗ ಅದೇನು ಅಷ್ಟೊಂದು ಇದಾಗಲ್ಲ, ಎಫರ್ಟ್ ಆಗಲ್ಲ. ಓಕೆನಾ? ನನ್ನ ಮಗಳಿಗೆ ಕಾಫಿ ಬೇಡವಂತೆ, ಅದಕ್ಕೆ ಲೋಟನ ಇಟ್ಬಿಟ್ಟು. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರೆ ಅಲ್ವಾ ಇವತ್ತಿನ ವ್ಲಾಗ್. ಇಷ್ಟೇ ಸಿಂಪಲ್ ಆದ ವ್ಲಾಗ್ ಅನಿಸ್ತೀನಿ. ಸ್ವಲ್ಪ ಲೆಂತಿ ಆಯ್ತೇನೋ, ಸ್ವಲ್ಪ ಒಂದೆರಡು ಮಾತಾಡಿದೆ. ಜಾಸ್ತಿ ಏನೋ ಅಂದ್ಕೊಳ್ಳೋಕೆ ಹೋಗ್ಬಿಡಿ, ಯಾರು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನನಗೆ ತಿಳಿದ ಮಟ್ಟಿಗೆ ನಾನು ಮಾತಾಡಿದ್ದೀನಿ. ಯಾರೊಬ್ಬರು ಸಂಕಟದಲ್ಲಿದ್ದಾರೆ, ಅಳ್ತಾ ಇದ್ದಾರೆ ಅಂದರೆ ನಂಗೆ ಸ್ವಲ್ಪ ತಡೆಯೋದಕ್ಕಾಗೋದಿಲ್ಲ. ಹೋಗ್ಬಿಟ್ಟು ಸಮಾಧಾನ ಮಾಡೋದು. ಇವ್ರಿಗೇನಾದರೂ ಒಂದು ನನಗೆ ತಿಳಿದಿದ್ದಂಥದ್ದು ಒಂದು ಸಾಂತ್ವನ, ಮನಸ್ಸಿಗೆ ನೋವು ಆಗಿ ನೊಂದು ಓದಾಡ್ತಿರ್ತಾರಲ್ಲ, ಅವ್ರಿಗೇನಾದರೂ ಒಂದು ಸಮಾಧಾನ ಹೇಳೋವಂಥದ್ದು ನನ್ನ ಮನಸ್ಸು ಜೀವ ತಡೆಯೋದಿಲ್ಲ. ಹಂಗೆ ಶತ್ರುಗಳೇ ಆಗಿರ್ಬೋದು, ಆ ಥರ ನಾನು ನನ್ನ ಒಂದು ಸ್ವಭಾವ ಆ ಥರ ಹೋಗ್ಬಿಟ್ಟು ಸಮಾಧಾನ ಮಾಡ್ಬಿಡ್ತೀನಿ. ಬಟ್ ಅದು ಇವಾಗ ನಾನು ಯಾರಿಗೂ ಶತ್ರುಗಳಿಗೆ ನಾನು ಸಮಾಧಾನದ ಮಾತು ಹೇಳಿಲ್ಲ. ನನ್ನ ಫ್ರೆಂಡ್ಸೇ, ಯೂಟ್ಯೂಬರು ಕೂಡ ನನ್ನ ಒಂದು ಫ್ರೆಂಡ್ ಅಂತಲೇ ನಾನು ಭಾವಿಸಿರೋದು. ಅವರು ಕೂಡ ಯೂಟ್ಯೂಬ್ ಮಾಡ್ತಾರೆ, ನಾನು ಕೂಡ ಯೂಟ್ಯೂಬ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋದ್ರಿಂದ ಅವರ ಒಂದು ಯಾಕೋ ತುಂಬ ಹೇಳ್ತಿದ್ರು ಅಂತ ಹೇಳಿದೆ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ. ದೇವ್ರ ಪೂಜೆ ಪುನಸ್ಕಾರ ಎಲ್ಲ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಹೇಗೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ದಯವಿಟ್ಟು ಪ್ಲೀಸ್ ಮಿಲಿಯನ್ ವ್ಯೂಸ್ ಕೊಡಿ, ತುಂಬ ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಎಲ್ಲೂ ಕೂಡ ಒಂದು 50ಕ್ಕೆ 60ಕ್ಕೆ ಅಥವಾ 100 ಎಲ್ಲೂ ಇಲ್ಲ ನೋಡಿ ಫ್ರೆಂಡ್ಸ್. ಪ್ಲೀಸ್ ಮಿಲಿಯನ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ, ಚೆನ್ನಾಗಿ ಸಪೋರ್ಟ್ ಮಾಡಿ, ಚೆನ್ನಾಗಿ ಬೆಳೆಸಿ. ನಾನು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಅಂತ ಕೇಳ್ಕೊತೀನಿ.
ಅನ್ಕೊತೀನಿ. ಮತ್ತೊಮ್ಮೆ ಬೇಜಾರು ಮಾಡ್ಕೋಬೇಡಿ. ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಏನೋ ನೀವು ದೊಡ್ಡವರು ನಾವು ಸಣ್ಣವರು ಅಂತ ಏನಾದರೂ ಭಾವಿಸಿ ಕ್ಷಮಿಸಿ. ಓಕೆನಾ? ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.